ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಲೋವೆರಾ ಎಣ್ಣೆ ಅಂದರೆ ಅಲೋವೆರಾ ಆಯಿಲ್ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಅಲೋವೆರಾ ಆಯಿಲ್ ಹಚ್ಚೋದ್ರಿಂದ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಹಾಗೆ ತಲೆ ಹೊಟ್ಟು ಕಮ್ಮಿ ಮಾಡುತ್ತೆ, ತಲೆಯಲ್ಲಿ ಇಚ್ಚಿಂಗ್ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ, ಹಾಗೆ ಹೇರ್ ರೂಟ್ಸ್ ಸ್ಟ್ರಾಂಗ್ ಆಗಿ ಹೇರ್ ನ್ಯಾಚುರಲ್ ಆಗಿ ಸಾಫ್ಟ್ ಆ್ಯಂಡ್ ಶೈನಿಂಗ್ ಆಗಿ ಇರುತ್ತೆ. ಹಾಗೆ ಅಲೋವೆರಾ ಆಯಿಲ್ನಲ್ಲಿ ವಿಟಮಿನ್ ಎ, ಸಿ ಆ್ಯಂಡ್ ಇ ರಿಚ್ ಆಗಿದೆ, ಹಾಗೆ ಹೇರ್ ರೀಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಈಗ ಅಲೋವೆರಾ ಆಯಿಲ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 7 ಅಲೋವೆರಾ ಲೀಫ್ ತಗೊಂಡಿದ್ದೀನಿ. ತುಂಬ ಬೆಳೆದಿರೋ ಅಲೋವೆರಾ ತಗೊಂಡ್ರೆ ಜೆಲ್ ತುಂಬ ಚೆನ್ನಾಗಿರುತ್ತೆ. ನಾನು ತಗೊಂಡಿದ್ದೀನಿ ನೋಡಿ, ಈ ಥರ ದಪ್ಪ ದಪ್ಪದಾಗಿರೋ ಅಲೋವೆರಾ ತಗೋಬೇಕು. ಎಳೆದಾದರೆ ಅಷ್ಟು ಜೆಲ್ ಇರೋದಿಲ್ಲ. ಫಸ್ಟು ಅಲೋವೆರಾ ಕಟ್ ಮಾಡಿ ಸೈಡ್ಸ್ ಇರೋ ಮುಳ್ಳೆಲ್ಲ ತೆಗೆದ್ಬಿಡ್ಬೇಕು. ಹೀಗೆ ಕಟ್ ಮಾಡಿ ಒಳಗಡೆ ಇರೋ ಜೆಲ್ ಫುಲ್ ತಗೊಳ್ಬೇಕು. ಚಾಕುಯಿಂದನೂ ತಗೋಬೋದು ಅಥವಾ ಸ್ಪೂನ್ನಲ್ಲಿ ತುಂಬ ಈಸಿಯಾಗಿ ತಗೊಳ್ಬೋದು ಜೆಲ್ಲು. ಹಾಗೆ ಎಲ್ಲ ಅಲೋವೆರಾ ಲೀಫ್ನಿಂದ ಜೆಲ್ ತಗೊಳ್ಬೇಕು. ಈಗ ಎಲ್ಲ ಅಲೋವೆರಾಯಿಂದ ಜೆಲ್ ತಗೊಂಡು ಒಂದು ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ತೆಗೆದಿಟ್ಟಿರೋ ಅಲೋವೆರಾ ಜೆಲ್ನ ಹಾಕಿ ರುಬ್ಕೊಳ್ಳೋಣ. ಈಗ ಅಲೋವೆರಾ ಪಲ್ಪ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಕಡಾಯಿನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ನಾನಿಲ್ಲಿ 7 ಅಲೋವೆರಾ ಲೀಫ್ಗೆ 1/2 ಲೀಟ್ರ್ ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಲೋವೆರಾ ಜೆಲ್ ಮತ್ತು ಕೊಕೊನಟ್ ಆಯಿಲ್ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಈಗ ನೋಡಿ, ಆಯಿಲ್ ಕುದಿಯೋದಕ್ಕೆ ಶುರು ಆಯಿತು. ಹೀಗೆ ಲೋ ಫ್ಲೇಮ್ನಲ್ಲೇ ಇಟ್ಟು ಕುದಿಯೋದಕ್ಕೆ ಬಿಡಬೇಕು ಆಯಿಲು. ಆ್ಯಕ್ಚುಲಿ ಯಾವುದೇ ಹೇರ್ ಆಯಿಲ್ ಮಾಡಿದ್ರೂ ಲೋ ಫ್ಲೇಮ್ನಲ್ಲೇ ಇಟ್ಟು ಹೀಟ್ ಮಾಡಬೇಕು ಆಯಿಲ್ನ. ಹೈ ಫ್ಲೇಮ್ನಲ್ಲಿಟ್ಟು ಆಯಿಲ್ ಕಾಯಿಸಿದ್ರೆ ಎಣ್ಣೆಲಿರೋ ಸತ್ವಗಳೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಆಯಿಲ್ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ನಾನು ಆಯಿಲ್ ಬಿಸಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 1/2 ಅವರ್ ಆಯಿತು. ಅಲೋವೆರಾ ಪಲ್ಪ್ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಕಡಾಯಿ ಮಿಡಲ್ನಲ್ಲಿ ಬಂತೆ. ಈಗ ಇನ್ನೂ ಕುದಿಬೇಕು. ಅಲೋವೆರಾ ಪಲ್ಪ್ ಇದೆಯಲ್ಲ, ಅದೆಲ್ಲ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಆಯಿಲ್ ಕುದಿಸ್ಬೇಕು. ಈಗ ನೋಡಿ, ಆಲ್ಮೋಸ್ಟ್ ಆಯಿಲ್ 1 ಅವರ್ ಆಯಿತು ಕಾಯಿಸೋದಕ್ಕೆ ಶುರು ಮಾಡಿ. ಪಲ್ಪ್ ಬ್ರೌನ್ ಕಲರ್ ಆಗಿದೆ, ಆಯಿಲು ಯೆಲ್ಲೋ ಕಲರ್ ಆಗಿದೆ, ಅಂದರೆ ಈಗ ಅಲೋವೆರಾ ಆಯಿಲ್ ರೆಡಿ ಆಗಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಆಯಿಲ್ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಆಯಿಲು ತಣ್ಣಗಾಗಿದೆ. ಗಾಜಿನ ಕಂಟೈನರ್ಗೆ ಆಯಿಲ್ನ ಹಾಕ್ಕೊಳ್ಳೋಣ. ನೋಡಿ, ಆಯಿಲ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಯೆಲ್ಲೋಯಿಶ್ ಆಗಿ. ಈ ಕಲರ್ ಬಂದಿದೆ ಅಂದರೆ ಆಯಿಲ್ ಪರ್ಫೆಕ್ಟಾಗಿ ಆಗಿದೆ ಅಂತ. ಆಯಿಲು ತಿಕ್ಕಾಗಿದ್ದಷ್ಟು ಆಯಿಲ್ ತುಂಬ ಸ್ಟ್ರಾಂಗ್ ಆಗಿ ಇದೆ ಅಂತ ಅರ್ಥ. ನೋಡಿದ್ರಲ್ಲ ಅಲೋವೆರಾ ಆಯಿಲ್ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.